ನಮಸ್ತೆ, ನಾನು ಡಾಕ್ಟರ್ ಯಶವಂತ್ ಅಂತ ಬ್ಯಾಂಗ್ಳೂರ್ ಪೇನ್ ಕ್ಲಿನಿಕಲ್ಲಿ ಕನ್ಸಲ್ಟೆಂಟ್ ಪೇನ್ ಫಿಸಿಷಿಯನ್ ಆಗಿ ವರ್ಕ್ ಮಾಡ್ತಿದ್ದೇನೆ. ಸೊ ಇಲ್ಲಿ ಬಂದಿರೋ ಪೇಷಂಟ್ 8 ಇಯರ್ಸಿಂದ ಮಂಡಿ ನೋವು ಕಂಪ್ಲೇಂಟ್ಸಿಂದ ಹಾಸ್ಪಿಟಲ್ಗೆ ಬಂದಿದ್ರು. ಸೊ ಅವ್ರಿಗೆ ಎಕ್ಸಾಮಿನ್ ಮಾಡಿ ಮತ್ತು ಎವ್ಯಾಲ್ಯೂಯೇಟ್ ಮಾಡಿದಾಗ ಗ್ರೇಡ್ 3 ಆಸ್ಟಿಯೋಆರ್ಥರೈಟಿಸ್ ಅಂದರೆ ಮಂಡಿ ಸೌದಿದೆ. ಸೊ ಆಲ್ಮೋಸ್ಟ್ ಗ್ರೇಡ್ 3ದಲ್ಲಿದೆ ಅಂತ ಗೊತ್ತಾಯಿತು. ಸೊ ಅದಾದಮೇಲೆ ಪೇಷಂಟ್ಗೆ ಸರ್ಜರಿ ಅಡ್ವೈಸ್ ಮಾಡಿದ್ರಿ. ಪೇಷಂಟ್ ಸರ್ಜರಿ ಬೇಡ, ಪೇಯ್ನ್ ರೆಡ್ಯೂಸ್ ಆದರೆ ಸಾಕು ಅಂತ ಇದು ಮಾಡಿದ್ರು. ಸೊ ಪೇಯ್ನ್ ರಿಡಕ್ಷನ್ಗೆ ನಾವು ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಅಂತ ಲಾಸ್ಟ್ 15 ಡೇಸ್ ಬ್ಯಾಕ್ ಮಾಡಿದ್ರಿ. ಸೊ ಅಂದರೆ ಫಸ್ಟ್ ಸೆಷನಲ್ಲಿ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಮಾಡಿದ್ರಿ. ಸೊ ಅವ್ರಿಗೆ ಆಲ್ಮೋಸ್ಟ್ 50 to 60% ಪೇಯ್ನ್ ರೆಡ್ಯೂಸ್ ಆಗಿದೆ. ಸೊ ಈಗ ಸೆಕೆಂಡ್ ಸೆಷನ್ ಬಂದಿದ್ದಾರೆ. ಸೆಕೆಂಡ್ ಸೆಷನಲ್ಲಿ ವಿ ಆರ್ ಡೂಯಿಂಗ್ GFC ಅಂದರೆ ಗ್ರೋತ್ ಫ್ಯಾಕ್ಟರ್ ಕಾನ್ಸಂಟ್ರೇಟ್ನ ಜಾಯಿಂಟಲ್ಲಿ ಇಂಜೆಕ್ಟ್ ಮಾಡ್ತಿದ್ದೀರಿ. ಸೊ ಫಸ್ಟು ಗ್ರೋತ್ ಫ್ಯಾಕ್ಟರ್ ಕಾನ್ಸಂಟ್ರೇಟ್ ಇನ್ಫಿಲ್ಟ್ರೇಟ್ ಮಾಡೋಕ್ಕಿಂತ ಮುಂಚೆ ಲೋಕಲ್ ಅನಸ್ತಿಸಿಯಾ ಕೊಟ್ಟು ಇಂಜೆಕ್ಟ್ ಮಾಡ್ತೀರಿ. ಸೊ ಗ್ರೋತ್ ಫ್ಯಾಕ್ಟರ್ ಕಾನ್ಸಂಟ್ರೇಟ್ ಇದು ಅವ್ರ ಬ್ಲಡ್ಡಿಂದನೇ ನಾವು ರೆಡಿ ಮಾಡೋದು. ಅವ್ರದ್ದು ಬ್ಲಡ್ನ ಡ್ರಾ ಮಾಡಿ ಅದನ್ನು ಸೆಂಟ್ರಿಫ್ಯೂಗ್ ಮಾಡಿದ್ರೆ ಅಂದರೆ ಸೆಂಟ್ರಿಫ್ಯೂಗ್ ಮಿಷಿನಲ್ಲಿ ಹಾಕಿದಾಗ ಅಲ್ಲಿ ಫಿಲ್ಟ್ರೇಟ್ ಬರುತ್ತೆ. ಫಿಲ್ಟ್ರೇಟಲ್ಲಿ ಮೇಲೆ ಲೇಯರಲ್ಲಿ ಅದು ಪ್ಲಾಸ್ಮಾ ಇರುತ್ತೆ. ಪ್ಲಾಸ್ಮಾದಲ್ಲಿ ಇಟ್ ಹ್ಯಾಸ್ ಗ್ರೋತ್ ಫ್ಯಾಕ್ಟರ್ಸ್. ಸೊ ಆ ಗ್ರೋತ್ ಫ್ಯಾಕ್ಟರ್ಸ್ನ ಈಗ ಜಾಯಿಂಟಲ್ಲಿ ಇಂಜೆಕ್ಟ್ ಮಾಡ್ತಿದ್ದೀರಿ.